ನನ್ನನ್ನು ನಾನು ಒಬ್ಬ ಅಸ್ಪೃಶ್ಯ ನಿಮ್ಮ ಮನೆಗೆ ಕರೀರಿ ಅಂತ ನಾನು ಹೇಳಲ್ಲ. ಮನುಷ್ಯನಿಗೆ ಕೊಡಬೇಕಾದಂಥ ಗೌರವ ಕೊಡಿ. ಅಲ್ಲ, ಮನೆ ಕರೆಯೋದು, ಒಳ ಬಿಟ್ಕೊಳ್ಳೋದು ನಿಮ್ಮ ನನ್ನ ವಿಶ್ವಾಸದ ಆಧಾರದ ಮೇಲೆ ಇರುತ್ತೆ. ಒಬ್ಬೊಬ್ರು ಮನಸ್ಥಿತಿನೂ ಆಗಿದೆ. ಈಗ ಬದಲಾವಣೆ ಆಗಿದ್ದಾರೆ. ದೇವಸ್ಥಾನದಲ್ಲಿ ಬಿಟ್ಕೊಂತಿರಲಿಲ್ಲ, ಪ್ರಮುಖ ಬೀದಿಯಲ್ಲಿ ಓಡಾಡಕ್ಕೆ ಬಿಟ್ಕೊಂತಿರಲಿಲ್ಲ, ಅಲ್ಲಿ ಚಹಾ ಅಂಗಡಿಯಲ್ಲಿ ಚಹಾ ಕುಡಿಯೋಕ್ಕೆ ಬಿಟ್ಕೊಂತಿರಲಿಲ್ಲ, ಕಟಿಂಗ್ ಶಾಪ್ನಲ್ಲಿ ಈಗಲೂ ಕೂಡ ಕಟಿಂಗ್ ಮಾಡಲ್ಲ. ಕೆಲವು ಕಡೆಗೆ ಈಗಲೂ ಕೂಡ ಪ್ರತ್ಯೇಕವಾಗಿ ಚಹಾ ಅಂಗಡಿಯಲ್ಲಿ ನಮಗವಾಗಿಸ್ಕೋರೇ ಪ್ರತ್ಯೇಕವಾಗಿ ಕಪ್ಪು ಬಸ್ಸಿಯನ್ನು ಇಟ್ಟಿದ್ದಾರೆ. ಇನ್ನೂ ಜಾತೀಯತೆ ಸಂಪೂರ್ಣ ಹೋಗಿಲ್ಲ, ಜಾತೀಯತೆ ಇದೆ, ಆದರೂ ಸ್ವಲ್ಪ ಎಷ್ಟೋ ಬದಲಾವಣೆ ಆಗಿದೆ, ಇಲ್ಲ ಅಂತಂದು ಹೇಳಲ್ಲ. ಬೇರೆಯವರು ಕೂಡ ಸ್ವಲ್ಪ ಪರಿವರ್ತನೆ ಆಗಿದ್ದಾರೆ, ಇನ್ನೂ ಆಗಬೇಕು. ಸಮಾಜ ನಿರ್ಮಾಣ ಆಗಬೇಕು. ಯಾವ ಬಸವಣ್ಣನವರು ಕನಸು ಕಂಡಿದ್ರು ಆ ಕನಸುಗಳು ಇವತ್ತು ನನಸು ಆಗ್ತಾ ಇದ್ದಾವೆ, ಇನ್ನೂ ಆಗಬೇಕಾಗಿದೆ. ಸರ್, ನಾವು ಎಷ್ಟೋ ಕೇಸ್ಗಳನ್ನು ನೋಡಿದ್ದೀವಿ ಸರ್. ನಾವೇ ನ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ನೀನು ವಲಯ, ನೀನು ಮಾದಗ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳೋದಕ್ಕೂ ಕೂಡ ಭಯ ಬೀಳ್ತಾರೆ. ನೀನು ಈ ಜಾತಿ, ನಾನು ಕಂಪ್ಲೇಂಟ್ ತಗೊಳ್ಳಲ್ಲ ಅನ್ನುವಂತಹ ಎಷ್ಟೋ ಪ್ರಕರಣಗಳು ಕೂಡ ಆಗಿದೆ, ಇತ್ತೀಚೆಗೂ ಕೂಡ ಆಗಿದೆ, ನಾನು ಗಮನಿಸಿದ್ದೀನಿ. ಸೊ ಇದಕ್ಕೆ ನೀವು ಪೊಲೀಸ್ ಇಲಾಖೆಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಆ ರೀತಿಯಾದಂತಹ ಪ್ರಕರಣಗಳಾದಾಗ, ಹೆಣ್ಮಕ್ಳ ಮೇಲೆ, ಪುಟ್ಟ ಮಕ್ಕಳ ಮೇಲೆ ದೌರ್ಜನ್ಯ ಆದಾಗ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ಜಾತಿ ಅಂತ ಬಂದ್ಬಿಡುತ್ತೆ ಅಲ್ಲಿ. ಇಲ್ಲ, ಇವಾಗ ಸುಮಾರು 37 ಸ್ಟೇಷನ್ಗಳು ಜಿಲ್ಲಾ ಮಟ್ಟದಲ್ಲಿ ಈ ಪರಿಶಿಷ್ಟ ಜಾತಿ ಜನಾಂಗದವರ ಹಿತಕ್ಕಾಗಿ ಸಪ್ರೇಟ್ ಪೊಲೀಸ್ ಸ್ಟೇಷನ್ಗಳನ್ನು ಮಾಡಿದ್ದಾರೆ. ಈ ರೀತಿ ಜಾತೀಯತೆ ನಿಂದನೆ ಅಥವಾ ಮಹಿಳೆ ಆಕೆ ಪರಿಶಿಷ್ಟ ಜಾತಿಗಾಗಿದ್ದರೆ ಆಕೆ ಮೇಲೆ ಅಲ್ಲೇ ದೌರ್ಜನ್ಯ ನಡೆದರೆ ಇದು ವಿಚಾರಣೆ ಮಾಡಲಿಕ್ಕಾಗಿಯೇ ಒಂದು ಇದು ನಡೆದಿದೆ. ಅಲ್ಲಿ ಅವರು ಕಂಪ್ಲೇಂಟ್ ತಗೋಬೇಕು ಆ ಸ್ಟೇಷನ್ಗಳಲ್ಲಿ. ಆ ಸ್ಟೇಷನಲ್ಲಿ ತಗೊಂಡು ಇವ್ರು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಟೇಷನ್ಗೆ ರೆಫರ್ ಮಾಡ್ತಾರೆ. ಈ ಭಾಳ ಪರಿಣಾಮಕಾರಿಯಾಗಿ ಇವ್ರನ್ನ ರಕ್ಷಣೆ ಮಾಡುವಂಥ ಮತ್ತು ಈ ಮೇಲ್ವರ್ಗದವರ ದೌರ್ಜನ್ಯವನ್ನು ತಡೆಯುವಲ್ಲಿ ಕಾನೂನುಗಳು ಸಾಕಷ್ಟು ಕಠಿಣವಾಗಿರೋದ್ರಿಂದ ಹೆಚ್ಚು ದೌರ್ಜನ್ಯಗಳು ಸ್ವಲ್ಪ ನಡೀತಾ ಇಲ್ಲ. ಆದರೂ ಕೂಡ ಕಣ್ಣಿಗೆ ಕಾಣಿಸಿದಂತೆ ಹಳ್ಳಿಯಲ್ಲಿ ಆಗ್ತಾ ಇರ್ತವೆ. ಅವಂಗೆ ಎದುರಿ ಪೊಲೀಸ್ ಸ್ಟೇಷನ್ಗೆ ಬರೆದಿರೋ ಜನನೂ ಕೂಡ ಇದ್ದಾರೆ. ಇನ್ನು ಸರ್, ಬ್ಯಾಕ್ ಟು ಒಳ ಮೀಸಲಾತಿಗೆ ನಾವು ಬರೋದಾದರೆ, ಸರ್ಕಾರಿ ಉದ್ಯಮವನ್ನು ಪಡೆಯೋದ್ರಲ್ಲಿ ಈ ಒಂದು ನಿಮ್ಮ ಸಮುದಾಯ ನಂಬರ್ 1 ಸ್ಥಾನದಲ್ಲಿದೆ, ಅದು ಎರಡು ಮಾತಿಲ್ಲ. ಬಟ್ ಆದರೆ ಈ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ನೀವು ಯಾವುದೇ ಹಬ್ಬ ಹರಿದಿನ ಮಾಡಬಾರ್ದು, ಸರ್ಕಾರಿ ಕೆಲಸಗಳನ್ನು ನೀವು ಪಡ್ಕೊಳ್ಬಾರ್ದು, ಅಂದರೆ ಅರ್ಜಿಯನ್ನು ಕೂಡ ಸಲ್ಲಿಸಬಾರ್ದು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಯಾವ ಹುದ್ದೆನೂ ತುಂಬಲ್ಲ. ಜಾರಿ ಆದಮೇಲೆ ಎಲ್ಲ ಹುದ್ದೆಗಳನ್ನು ಕಾಲ್ಪಾರ ಮಾಡ್ತಾರೆ, ಅವಾಗ ಹಾಕಬೇಕು. ನಾವೇನು ಹೇಳಿದ್ದೀವಿ ಅಂದರೆ, ಈ ಅವಧಿಯಲ್ಲಿ ಹಬ್ಬ ಹರಿದಿನ ಅಂತೇಳಿ ಮಾಡ್ಕೊಂಡು ಕೂತ್ಕೋಬೇಡ್ರಿ, ಗುಂಪಾಗಿ ಎಲ್ಲಿ ಸೇರಬೇಡಿ. ಎಲ್ಲರೂ ತಮ್ಮ ಹಳ್ಳಿಯಲ್ಲಿ ಇದ್ದು ಸಮೀಕ್ಷೆದಾರರನ್ನ ಬರ್ತಾರಲ್ಲ, ಬರೋಂಥ ಸಂದರ್ಭದಲ್ಲಿ ನಿಮ್ಮ ಜಾತಿಯ ಹೆಸರನ್ನು ಹೇಳಿ ಬರೆಸಿ ನೋಂದಾಯಿಸಿ. ಮಾದಿಗ ಸಮುದಾಯಕ್ಕೆ ಸೇರಿದವರು ನಾವು ಮಾದಿಗ ಅಂತಕ್ಕಂಥದ್ದನ್ನು ಬರೆಸ್ಬೇಕು. ಒಬ್ಬರು ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರಗೆ ಉಳಿಬಾರ್ದು. ಒಬ್ಬೊಬ್ಬರು ಕೂಡ ಮುಖ್ಯ. ಇದು ಮೀಸಲಾತಿ ತಗೊಳ್ಳಿಕ್ಕೆ ಜನಸಂಖ್ಯೆ ಮತ್ತು ಹಿಂದುಳಿಕೆ ಇದು ಕೌಂಟ್ ಆಗುತ್ತೆ. ಈ ಕಾರಣದಿಂದ ನಮ್ಮ ಸಮುದಾಯ ಎಲ್ಲೆಲ್ಲಿದ್ದೀರಿ ಎಲ್ಲರೂ ಕೂಡ ಹಳ್ಳಿಯಲ್ಲಿದ್ದು ಎಲ್ಲರನ್ನೂ ಕೂಡ ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನ ವಿನಂತಿ. ಓಕೆ, ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಲಾಗ್ತಾ ಇದೆ? ಯಾಕೆಂತಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ತುಂಬಾ ಹಿಂದುಳಿದವರು ಇದ್ದಾರೆ. ಕೆಲವೊಂದು ಗೊತ್ತೇ ಇರಲ್ಲ. ಹೌದಾ, ಸಮೀಕ್ಷೆ ನಡೀತಾ ಇದೆಯಾ, ನಮಗೆ ಗೊತ್ತೇ ಇಲ್ಲ ಅಂತಾರೆ. ಆಮೇಲೆ ಕೆಲಸ ಕಾರ್ಯಗಳಿಗೆ ಹೋಗ್ಬಿಡ್ತಾರೆ, ಕಳೆ ಕೀಳಕ್ಕೆ ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬಿಡ್ತಾರೆ ಹಳ್ಳಿ ಜನ. ಯಾಕಂತಂದ್ರೆ ತಾವು ಕೆಲಸ ಮಾಡಿದ್ರೆ ಅವತ್ತಿನ ಕೂಲಿ ಸಿಕ್ಕಿದ್ರೆ ಅವ್ರಿಗೆ ಜೀವನ. ಸೊ ಆ ಮಟ್ಟಿಗೆ ಎಷ್ಟೋ ಜನ ಇದ್ದಾರೆ ಇವತ್ತಿನ ದಿನಗಳಲ್ಲೂ ಕೂಡ. ಅಂಥವ್ರಿಗೆ ಯಾವ ರೀತಿಯಾಗಿ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಇನ್ ಕೇಸ್ ಸಮೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಅವ್ರು ಇಲ್ಲ ಅಂತಂದ್ರೆ ಏನು ಮಾಡಬೇಕು? ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ? ಇದೆ. ಈಗ ಮೇ 5ನೇ ತಾರೀಕಿನಿಂದ ಪ್ರತಿ ಸಮೀಕ್ಷೆದಾರರು ಪ್ರತಿ ಮನೆಗೂ ಕೂಡ ಬಂದು ಬರ್ಕೊಂಡು ಹೋಗ್ತಾರೆ. ಮೇ 5ರಿಂದ 17ನೇ ತಾರೀಕಿನವರೆಗೂ 17ನೇ ತಾರೀಕಿನವರೆಗೆ ಯಾರ್ಯಾರು ಬಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರದ್ದೆಲ್ಲ ದಾಖಲಾಗುತ್ತೆ.
ಯಾರು ಸಮೀಕ್ಷೆಗೆ ಬಂದಿಲ್ವೋ, ಕಾರಣಾಂತರದಿಂದ ತಪ್ಪಿಸಿಕೊಂಡಿದ್ದಾರೋ ಅಥವಾ ಬೇರೆ ವಿರೋಧಗಳಿದ್ದಾರೋ ಅಂಥವ್ರನ್ನೆಲ್ಲರನ್ನೂ ಕರೆತರುವಂಥ ಕೆಲಸವನ್ನು ಆಯಾ ನಮ್ಮ ಸಮುದಾಯದ ಮುಖಂಡರುಗಳು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡಿ ಇವ್ರು ಯಾವ ಊರಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಮತ್ತೆ 17ರಿಂದ 19ನೇ ತಾರೀಕುವರೆಗೆ 3 ದಿನಗಳ ಕಾಲ ಇರುತ್ತೆ. ಆಯಾ ಪೋಲಿಂಗ್ ಬೂತ್ನಲ್ಲಿ ಏನು ನಾವು ಓಟ್ ಹಾಕಕ್ಕೆ ಹೋಗ್ತೀವಲ್ಲ, ಮತಗಟ್ಟೆಯಲ್ಲಿರ್ತಾರೆ, ಅಲ್ಲಿ ಹೋಗಿ ಇವ್ರು ಬರೆಸ್ಬೇಕು. ಮನೆಗೆ ಬರಲ್ಲ. ಇವರೆಲ್ಲರೂ ಹೋಗಿ ನನಗೆ ಅವತ್ತಿರಲಿಲ್ಲ ನಾನು ಅಂತಂದೇಳಿ